ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫುಲ್ ನೋಡಿ. ನಾನು ನಿಮಗೆ ಇವತ್ತು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು. ಯಾರು ಮನೆಗೆ ನೆಂಟರು ಬಂದಾಗ, ಫ್ರೆಂಡ್ಸು ಯಾರು ಬಂದಾಗ ಅರ್ಜೆಂಟ್ಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಇದನ್ನ ಬೇಗ ಮಾಡ್ಕೊಬೋದು. ಇದಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋಣ. ಕಾಯಿಸಿರ ಅಂತ 2 ಕಪ್ ಹಾಲು ಬೇಕು, ಅರ್ಧ ಕಪ್ ಸಕ್ಕರೆ, ಶುಗರು ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಶುಗರ್ ಹಾಕೊಬೋದು. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ಇದು ರೋಸ್ಟ್ ಮಾಡಿರೋ ಅಂಥ ಶಾವಿಗೆ. ನೀವೇನಾದ್ರು ರೋಸ್ಟ್ ಮಾಡದೇ ಇರೋದು ತೊಗೊಂಡ್ರೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಆಗಿರೋದು, ಸೊ ರೋಸ್ಟ್ ಮಾಡೋದೇನು ಬೇಡ. ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ. ಒಂದು ಪಾತ್ರೆ ಇಟ್ಕೊಂಡು ಹಾಲನ್ನ 2 ಕಪ್ ಹಾಲನ್ನ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಲು ಆಲ್ರೆಡಿ ಬಿಸಿ ಆಗಿರೋದ್ರಿಂದ, ಚೆನ್ನಾಗಿ ಕಾದಿರೋದ್ರಿಂದ ತುಂಬ ಕಾಯಿಸೋದೇನು ಬೇಡ. ಒಂದು ಕುದಿ ಬರೋ ತನಕ ಕಾಯಿಸ್ಕೊಳ್ಳಿ ಸಾಕು. ನೋಡಿ, ಒಂದು ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಶಾವಿಗೆ ಹಾಕ್ಕೊಬೇಕು. ಈ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಸಕ್ಕರೆ ಹಾಕೊಬಾರ್ದು, ಯಾಕಂದರೆ ಶಾವಿಗೆ ಚೆನ್ನಾಗಿ ಬೇಯಬೇಕು. ನೀವು ಫಸ್ಟೇ ಸಕ್ಕರೆ ಹಾಕೊಂಬಿಟ್ರೆ ಶಾವಿಗೆ ಬೇಯಲ್ಲ. ಹಾಗಾಗಿ ಫಸ್ಟು ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ನೀರು ಹಾಕ್ಬಾರ್ದು ಹಾಲಿಗೆ. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೆಂದಾದಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಬೇಕು ಅಂದರೆ ಏಲಕ್ಕಿ ಹಾಕೊಬೋದು. ನಂಗೆ ಅದು ಸ್ಮೆಲ್ ಆಗೋಲ್ಲ, ಅದಕ್ಕೋಸ್ಕರ ನಾನು ಏಲಕ್ಕಿ ಹಾಕಿಲ್ಲ. ನಿಮಗೆ ಬೇಕಾದರೆ ನೀವು ಏಲಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ, ಏಲಕ್ಕಿ ಪೌಡರ್ ಮಾಡಿಕೊಂಡು. ನೋಡಿ, ಚೆನ್ನಾಗಿ ಕಾದಿದೆ, ಶಾವಿಗೆನೂ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋ ತನಕ ಹಾಲಲ್ಲೇ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಬೇಕು. ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಾರ್ದು, ತುಪ್ಪ ಹಾಕ್ಕೊಬೇಕು. ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ. ಆ ದ್ರಾಕ್ಷಿ ಡುಮ್ಮ ಆಗುತ್ತಲ್ಲ, ಆವಾಗ ಇದನ್ನು ಆ ಪಾಯಸಕ್ಕೆ ಹಾಕ್ಕೊಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲ ಹಸಿ ಸ್ಮೆಲ್ ಹೊಡೆಯುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗ್ತಿದೆ. ಸೊ ಫ್ರೈ ಆಗಿದೆ. ಈಗ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರೋಂಥ ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಬೇಗ ಈಸಿಯಾಗಿ ಆಯಿತು ಅಲ್ವಾ? ಇಷ್ಟೇ. ಯಾರಾದ್ರು ಸಡನ್ನಾಗಿ ಮನೆಗೆ ಬಂದಾಗ ಈ ರೀತಿ ಮಾಡ್ಕೊಬೋದು. ಇನ್ನು ಬೌಲ್ಗೆ ಹಾಕ್ಕೊಂಡು ಈ ಸ್ವೀಟ್ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಸ್ವಲ್ಪ ತೆಳ್ಳಗೆ ಮಾಡಿಕೊಡಿ. ನೋಡಿ, ಚೆನ್ನಾಗಿದೆ ಅಲ್ಲ? ಟೇಸ್ಟ್ ಮಾಡಿ ನೋಡಿ, ಟೇಸ್ಟು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.